ವೆಲ್ಕಮ್ ಬ್ಯಾಕ್. ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಕುಟುಂಬವನ್ನ ಬಚಾವ್ ಮಾಡಲಾಗ್ತಾ ಇದೆಯಾ? ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಅಂಥದ್ದೊಂದು ಅನುಮಾನ ಮೂಡ್ತಾ ಇದೆ. ಯಾಕೆ? ರಿಪೋರ್ಟ್ ನೋಡಿ. ಮೂಡ ಸೈಟ್ ಹಂಚಿಕೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಸಿಎಂ ಬಚಾವ್ಗೆ ಲೋಕ ಅಧಿಕಾರಿಗಳ ಯತ್ನಾನ. ಸಿಎಂ ಸಿದ್ದರಾಮಯ್ಯಗೆ ಮೂಡ ನುಂಗಲಾರದ ತುತ್ತಾಗಿದೆ. ಇನ್ನೇನು ಎಲ್ಲ ಮುಗಿತು ಅನ್ನುವಷ್ಟರಲ್ಲಿ ಮತ್ತೆ ಕೊರಳಿಗೆ ಸುತ್ತಿಕೊಳ್ತಾ ಇದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಹಾಗೂ ಇಡಿ ಅಧಿಕಾರಿಗಳು ಸಿದ್ದುಗೆ ನಿದ್ದೆಯಲ್ಲೂ ಕಾಡ್ತಾ ಇದ್ದಾರೆ. ಪೂರ್ಣ ವರದಿ ನೀಡದೆ ಸಿಎಂ ಅವರನ್ನ ಲೋಕಾಯುಕ್ತ ಅಧಿಕಾರಿಗಳು ಬಚಾವ್ ಮಾಡ್ತಾ ಇದ್ದಾರಾ ಅನ್ನೋ ಆರೋಪ ಕೇಳಿಬಂದಿದೆ. ಹಾಗಾದ್ರೆ ಲೋಕಾಯುಕ್ತ ತನಿಖೆ ಸುತ್ತ ಈ ಕೇಸ್ ಗಿರಿಕಿ ಹೊಡಿತಾ ಇರೋದು ಯಾಕೆ ಅನ್ನೋದನ್ನ ನೋಡೋದಾದ್ರೆ, ಸಿಎಂ ಬಚಾವ್ಗೆ ಲೋಕಾಯುಕ್ತ ಅಧಿಕಾರಿಗಳು ಯತ್ನಿಸ್ತಾ ಇದ್ದಾರಾ ಅನ್ನೋ ಅನುಮಾನ ಶುರುವಾಗಿದೆ. ತನಿಖೆ ಪೂರ್ಣಗೊಳಿಸದೆ ವರದಿ ಕೊಟ್ಟಿದ್ದು ಯಾಕೆ? ಸಿಎಂ ಕುಟುಂಬದ ಪಾತ್ರ ಇಲ್ಲ ಅಂತ ಅಧಿಕಾರಿಗಳು ಬಿ ರಿಪೋರ್ಟ್ ಹಾಕಿದ್ಯಾಕೆ? ಯಾವುದೇ ತಪ್ಪು ಮಾಡೇ ಇಲ್ಲ ಅಂತ ಬಿ ರಿಪೋರ್ಟ್ ಸಲ್ಲಿಸಿರುವ ಬಗ್ಗೆ ಅನುಮಾನದ ಹುತ್ತ ಬೆಳೆದಿದೆ. ಲೋಕಾಯುಕ್ತ ತನಿಖಾಧಿಕಾರಿ ಮೇಲೆ ಸರ್ಕಾರ ಒತ್ತಡ ಹಾಕ್ತಾ ಇದೆಯಾ? ಪೂರ್ಣ ವರದಿ ನೀಡುವವರಿಗೆ ಮಾತ್ರ ಸಿದ್ದರಾಮಯ್ಯ ಸೇಫಾ ಅನ್ನೋ ಪ್ರಶ್ನೆಗಳನ್ನ ಇದು ಹುಟ್ಟುಹಾಕಿದೆ. ಮೂಡಾದಿಂದ ಸಿಎಂ ಪತ್ನಿ ಪಾರ್ವತಿ ಪಡೆದ 14 ಸೈಟ್ಗಳ ವಿಚಾರವಾಗಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಸಿಎಂ ಪತ್ನಿ ಪಾರ್ವತಿ, ಸಿಎಂ ಭಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಭೂಮಿಯ ಮಾಲೀಕ ದೇವರಾಜ್ ಕೇಸ್ನಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ಅಂತ ಲೋಕಾಯುಕ್ತ ಬಿ ರಿಪೋರ್ಟ್ ಸಲ್ಲಿಸಿದೆ. ಬಿ ರಿಪೋರ್ಟ್ ಹಾಕಿದ ಮೇಲೂ ತನಿಖೆಯನ್ನ ಮತ್ತಷ್ಟು ಬಾಕಿ ಉಳಿಸಿಕೊಳ್ಳಲಾಗಿದೆ. ಮತ್ತಷ್ಟು ವಿಚಾರಣೆ ಬಾಕಿ ಇದೆ ಅಂತ ಅಧಿಕಾರಿಗಳು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳ ನಡೆ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗುತ್ತಿದೆ. ಬಿ ರಿಪೋರ್ಟ್ ಬಗ್ಗೆ ಸದ್ಯಕ್ಕೆ ಆದೇಶ ನೀಡಲ್ಲ. ಜೊತೆಗೆ ತನಿಖೆಯನ್ನ ಮುಂದುವರಿಸಿ ಮೇ 7ಕ್ಕೆ ಈ ಬಗ್ಗೆ ಅಂತಿಮ ವರದಿ ಸಲ್ಲಿಸಿ ಅಂತ ಮಹತ್ವದ ಆದೇಶವನ್ನ ಕೋರ್ಟ್ ನೀಡಿದೆ. ಸಿಎಂಗೆ ಮೂಡ ಸೈಟ್ ಹಂಚಿಕೆ ಕೇಸ್ ಒಟ್ಟಿನಲ್ಲಿ ನುಂಗಲಾರದ ತುತ್ತಾಗಿದೆ. ವಿನೋದ್ ಪಡ್ವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ವೆಲ್ಕಮ್ ಬ್ಯಾಕ್. ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಕುಟುಂಬವನ್ನ ಬಚಾವ್ ಮಾಡಲಾಗ್ತಾ ಇದೆಯಾ? ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಅಂಥದ್ದೊಂದು ಅನುಮಾನ ಮೂಡ್ತಾ ಇದೆ. ಯಾಕೆ? ರಿಪೋರ್ಟ್ ನೋಡಿ. ಮೂಡ ಸೈಟ್ ಹಂಚಿಕೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಸಿಎಂ ಬಚಾವ್ಗೆ ಲೋಕ ಅಧಿಕಾರಿಗಳ ಯತ್ನಾನ. ಸಿಎಂ ಸಿದ್ದರಾಮಯ್ಯಗೆ ಮೂಡ ನುಂಗಲಾರದ ತುತ್ತಾಗಿದೆ. ಇನ್ನೇನು ಎಲ್ಲ ಮುಗಿತು ಅನ್ನುವಷ್ಟರಲ್ಲಿ ಮತ್ತೆ ಕೊರಳಿಗೆ ಸುತ್ತಿಕೊಳ್ತಾ ಇದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಹಾಗೂ ಇಡಿ ಅಧಿಕಾರಿಗಳು ಸಿದ್ದುಗೆ ನಿದ್ದೆಯಲ್ಲೂ ಕಾಡ್ತಾ ಇದ್ದಾರೆ. ಪೂರ್ಣ ವರದಿ ನೀಡದೆ ಸಿಎಂ ಅವರನ್ನ ಲೋಕಾಯುಕ್ತ ಅಧಿಕಾರಿಗಳು ಬಚಾವ್ ಮಾಡ್ತಾ ಇದ್ದಾರಾ ಅನ್ನೋ ಆರೋಪ ಕೇಳಿಬಂದಿದೆ. ಹಾಗಾದ್ರೆ ಲೋಕಾಯುಕ್ತ ತನಿಖೆ ಸುತ್ತ ಈ ಕೇಸ್ ಗಿರಿಕಿ ಹೊಡಿತಾ ಇರೋದು ಯಾಕೆ ಅನ್ನೋದನ್ನ ನೋಡೋದಾದ್ರೆ, ಸಿಎಂ ಬಚಾವ್ಗೆ ಲೋಕಾಯುಕ್ತ ಅಧಿಕಾರಿಗಳು ಯತ್ನಿಸ್ತಾ ಇದ್ದಾರಾ ಅನ್ನೋ ಅನುಮಾನ ಶುರುವಾಗಿದೆ. ತನಿಖೆ ಪೂರ್ಣಗೊಳಿಸದೆ ವರದಿ ಕೊಟ್ಟಿದ್ದು ಯಾಕೆ? ಸಿಎಂ ಕುಟುಂಬದ ಪಾತ್ರ ಇಲ್ಲ ಅಂತ ಅಧಿಕಾರಿಗಳು ಬಿ ರಿಪೋರ್ಟ್ ಹಾಕಿದ್ಯಾಕೆ? ಯಾವುದೇ ತಪ್ಪು ಮಾಡೇ ಇಲ್ಲ ಅಂತ ಬಿ ರಿಪೋರ್ಟ್ ಸಲ್ಲಿಸಿರುವ ಬಗ್ಗೆ ಅನುಮಾನದ ಹುತ್ತ ಬೆಳೆದಿದೆ. ಲೋಕಾಯುಕ್ತ ತನಿಖಾಧಿಕಾರಿ ಮೇಲೆ ಸರ್ಕಾರ ಒತ್ತಡ ಹಾಕ್ತಾ ಇದೆಯಾ? ಪೂರ್ಣ ವರದಿ ನೀಡುವವರಿಗೆ ಮಾತ್ರ ಸಿದ್ದರಾಮಯ್ಯ ಸೇಫಾ ಅನ್ನೋ ಪ್ರಶ್ನೆಗಳನ್ನ ಇದು ಹುಟ್ಟುಹಾಕಿದೆ. ಮೂಡಾದಿಂದ ಸಿಎಂ ಪತ್ನಿ ಪಾರ್ವತಿ ಪಡೆದ 14 ಸೈಟ್ಗಳ ವಿಚಾರವಾಗಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಸಿಎಂ ಪತ್ನಿ ಪಾರ್ವತಿ, ಸಿಎಂ ಭಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಭೂಮಿಯ ಮಾಲೀಕ ದೇವರಾಜ್ ಕೇಸ್ನಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ಅಂತ ಲೋಕಾಯುಕ್ತ ಬಿ ರಿಪೋರ್ಟ್ ಸಲ್ಲಿಸಿದೆ. ಬಿ ರಿಪೋರ್ಟ್ ಹಾಕಿದ ಮೇಲೂ ತನಿಖೆಯನ್ನ ಮತ್ತಷ್ಟು ಬಾಕಿ ಉಳಿಸಿಕೊಳ್ಳಲಾಗಿದೆ. ಮತ್ತಷ್ಟು ವಿಚಾರಣೆ ಬಾಕಿ ಇದೆ ಅಂತ ಅಧಿಕಾರಿಗಳು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳ ನಡೆ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗುತ್ತಿದೆ. ಬಿ ರಿಪೋರ್ಟ್ ಬಗ್ಗೆ ಸದ್ಯಕ್ಕೆ ಆದೇಶ ನೀಡಲ್ಲ. ಜೊತೆಗೆ ತನಿಖೆಯನ್ನ ಮುಂದುವರಿಸಿ ಮೇ 7ಕ್ಕೆ ಈ ಬಗ್ಗೆ ಅಂತಿಮ ವರದಿ ಸಲ್ಲಿಸಿ ಅಂತ
ಮಹತ್ವದ ಆದೇಶವನ್ನ ಕೋರ್ಟ್ ನೀಡಿದೆ. ಸಿಎಂಗೆ ಮೂಡಾ ಸೈಟ್ ಹಂಚಿಕೆ ಕೇಸ್ ಒಟ್ಟಿನಲ್ಲಿ ನುಂಗಲಾರದ ತುತ್ತಾಗಿದೆ. ವಿನೋದ್ ಪಡ್ವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ವೆಲ್ಕಮ್ ಬ್ಯಾಕ್. ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಕುಟುಂಬವನ್ನ ಬಚಾವ್ ಮಾಡಲಾಗ್ತಾ ಇದೆಯಾ? ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಅಂಥದ್ದೊಂದು ಅನುಮಾನ ಮೂಡ್ತಾ ಇದೆ. ಯಾಕೆ? ರಿಪೋರ್ಟ್ ನೋಡಿ. ಮೂಡಾ ಸೈಟ್ ಹಂಚಿಕೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಸಿಎಂ ಬಚಾವ್ಗೆ ಲೋಕ ಅಧಿಕಾರಿಗಳ ಯತ್ನಾನ. ಸಿಎಂ ಸಿದ್ದರಾಮಯ್ಯಗೆ ಮೂಡಾ ನುಂಗಲಾರದ ತುತ್ತಾಗಿದೆ. ಇನ್ನೇನು ಎಲ್ಲ ಮುಗಿತು ಅನ್ನುವಷ್ಟರಲ್ಲಿ ಮತ್ತೆ ಕೊರಳಿಗೆ ಸುತ್ತಿಕೊಳ್ತಾ ಇದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಹಾಗೂ ಇಡಿ ಅಧಿಕಾರಿಗಳು ಸಿದ್ದುಗೆ ನಿದ್ದೆಯಲ್ಲೂ ಕಾಡ್ತಾ ಇದ್ದಾರೆ. ಪೂರ್ಣ ವರದಿ ನೀಡದೆ ಸಿಎಂ ಅವರನ್ನ ಲೋಕಾಯುಕ್ತ ಅಧಿಕಾರಿಗಳು ಬಚಾವ್ ಮಾಡ್ತಾ ಇದ್ದಾರಾ ಅನ್ನೋ ಆರೋಪ ಕೇಳಿಬಂದಿದೆ. ಹಾಗಾದ್ರೆ ಲೋಕಾಯುಕ್ತ ತನಿಖೆ ಸುತ್ತ ಈ ಕೇಸ್ ಗಿರಿಕಿ ಹೊಡಿತಾ ಇರೋದು ಯಾಕೆ ಅನ್ನೋದನ್ನ ನೋಡೋದಾದ್ರೆ, ಸಿಎಂ ಬಚಾವ್ಗೆ ಲೋಕಾಯುಕ್ತ ಅಧಿಕಾರಿಗಳು ಯತ್ನಿಸ್ತಾ ಇದ್ದಾರಾ ಅನ್ನೋ ಅನುಮಾನ ಶುರುವಾಗಿದೆ. ತನಿಖೆ ಪೂರ್ಣಗೊಳಿಸದೆ ವರದಿ ಕೊಟ್ಟಿದ್ದು ಯಾಕೆ? ಸಿಎಂ ಕುಟುಂಬದ ಪಾತ್ರ ಇಲ್ಲ ಅಂತ ಅಧಿಕಾರಿಗಳು ಬಿ ರಿಪೋರ್ಟ್ ಹಾಕಿದ್ಯಾಕೆ? ಯಾವುದೇ ತಪ್ಪು ಮಾಡೇ ಇಲ್ಲ ಅಂತ ಬಿ ರಿಪೋರ್ಟ್ ಸಲ್ಲಿಸಿರುವ ಬಗ್ಗೆ ಅನುಮಾನದ ಹುತ್ತ ಬೆಳೆದಿದೆ. ಲೋಕಾಯುಕ್ತ ತನಿಖಾಧಿಕಾರಿ ಮೇಲೆ ಸರ್ಕಾರ ಒತ್ತಡ ಹಾಕ್ತಾ ಇದೆಯಾ? ಪೂರ್ಣ ವರದಿ ನೀಡುವವರಿಗೆ ಮಾತ್ರ ಸಿದ್ದರಾಮಯ್ಯ ಸೇಫಾ ಅನ್ನೋ ಪ್ರಶ್ನೆಗಳನ್ನ ಇದು ಹುಟ್ಟುಹಾಕಿದೆ. ಮೂಡಾದಿಂದ ಸಿಎಂ ಪತ್ನಿ ಪಾರ್ವತಿ ಪಡೆದ 14 ಸೈಟ್ಗಳ ವಿಚಾರವಾಗಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಸಿಎಂ ಪತ್ನಿ ಪಾರ್ವತಿ, ಸಿಎಂ ಭಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಭೂಮಿಯ ಮಾಲೀಕ ದೇವರಾಜ್ ಕೇಸ್ನಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ಅಂತ ಲೋಕಾಯುಕ್ತ ಬಿ ರಿಪೋರ್ಟ್ ಸಲ್ಲಿಸಿದೆ. ಬಿ ರಿಪೋರ್ಟ್ ಹಾಕಿದ ಮೇಲೂ ತನಿಖೆಯನ್ನ ಮತ್ತಷ್ಟು ಬಾಕಿ ಉಳಿಸಿಕೊಳ್ಳಲಾಗಿದೆ. ಮತ್ತಷ್ಟು ವಿಚಾರಣೆ ಬಾಕಿ ಇದೆ ಅಂತ ಅಧಿಕಾರಿಗಳು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳ ನಡೆ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗುತ್ತಿದೆ. ಬಿ ರಿಪೋರ್ಟ್ ಬಗ್ಗೆ ಸದ್ಯಕ್ಕೆ ಆದೇಶ ನೀಡಲ್ಲ. ಜೊತೆಗೆ ತನಿಖೆಯನ್ನ ಮುಂದುವರಿಸಿ ಮೇ 7ಕ್ಕೆ ಈ ಬಗ್ಗೆ ಅಂತಿಮ ವರದಿ ಸಲ್ಲಿಸಿ ಅಂತ ಮಹತ್ವದ ಆದೇಶವನ್ನ ಕೋರ್ಟ್ ನೀಡಿದೆ. ಸಿಎಂಗೆ ಮೂಡಾ ಸೈಟ್ ಹಂಚಿಕೆ ಕೇಸ್ ಒಟ್ಟಿನಲ್ಲಿ ನುಂಗಲಾರದ ತುತ್ತಾಗಿದೆ. ವಿನೋದ್ ಪಡ್ವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ವೆಲ್ಕಮ್ ಬ್ಯಾಕ್. ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಕುಟುಂಬವನ್ನ ಬಚಾವ್ ಮಾಡಲಾಗ್ತಾ ಇದೆಯಾ? ಲೋಕಾಯುಕ್ತ ಅಧಿಕಾರಿಗಳ ಮೇಲೆ